ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಮೀಟಿಂಗ್ ಪಾಲಿಟಿಕ್ಸ್. ನಿನ್ನೆ ಮುನಿಯಪ್ಪನವರ ನಿವಾಸದಲ್ಲಿ ಚರ್ಚೆ ನಡೀತು. ಆ ಚರ್ಚೆಯಲ್ಲಾದಂತಹ ವಿಷಯ ಏನು? ಇನ್ಸೈಡ್ ಇನ್ಫಾರ್ಮೇಶನ್, ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮೂರು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಸಚಿವರು. ನಿಗಮ ಮಂಡಳಿ, ಡಿಸಿಎಂ ಹುದ್ದೆ, ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಟಾರ್ಗೆಟ್ 20 ರೀಚ್ ಆಗಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಕಾಂಗ್ರೆಸ್ ಅವರಿಗೆ. ಹೈಕಮಾಂಡ್ ಟಾಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವು ಸಚಿವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಸಚಿವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕೋಲಾರ, ಚಾಮರಾಜನಗರ, ಬೆಳಗಾವಿ, ಬೆಂಗಳೂರು ಉತ್ತರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಣಕ್ಕಿಳಿಸೋದ್ರ ಬಗ್ಗೆ ಚರ್ಚೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸಮರ್ಥ ಅಂದ್ರೆ ವಿಸ್ತಾರ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೆಟ್ಸ್ ಸಿ ಡೆಸ್ಕ್ ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಬಹಳ ಕುತೂಹಲ, ಬಿಕಾಸ್ ಒಂದ್ ಕಡೆ ಚುನಾವಣೋತ್ತರ ಸಮೀಕ್ಷೆಗಳು ಬರ್ತಾ ಇದೆ, ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ವರದಾನ ಅಂತಿರ್ಬೇಕಾದ್ರೆ ಕಾಂಗ್ರೆಸ್ನವರು ಅಲರ್ಟ್ ಆದ್ರು. ಇನ್ನೊಂದ್ ಕಡೆ ನಿಗಮ ಮಂಡಳಿ ತುಂಬಾ ಅಸಮಾಧಾನಿತರಿದ್ದಾರೆ, ಅವ್ರನ್ನ ಕೂಡ ಪರಿಗಣಿಸಬೇಕು, ಸಮಾಧಾನ ಮಾಡಬೇಕು. ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಹರೀಶ್ ನಾಗರಾಜ್, ಈಗ ಇರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇರುವಂತದ್ದು ರಾಜ್ಯದಿಂದ ಹೆಚ್ಚು ಸ್ಥಾನಗಳನ್ನ ಕಳಿಸಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮನಸ್ಸಿಲ್ಲದೆ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತದ್ದು ನಾವು ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದಾದ್ರೆ ಸಹಜವಾಗಿ ಸಚಿವರುಗಳನ್ನ ಕಣಕ್ಕಿಳಿಸಲೇಬೇಕು ಅಂತ. ಅದರಲ್ಲೂ ಹಿರಿಯ ಸಚಿವರನ್ನ ಕಣಕ್ಕಿಳಿಸಿದ್ರೆ ನಮಗೆ ಅದರಲ್ಲಿ ಗೆಲ್ಲುವ ಚಾನ್ಸಸ್ ಹೆಚ್ಚಾಗಿದೆ ಅಂತ. ಅದು ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರು ನನ್ನ ಮಗನ ಕೂಡ ಅಂತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತದ್ದು ಅವರ ಬೋಸ್ಗಿಂತಲೂ ಕೂಡ ಮಹದೇವಪ್ಪ ಅವರಾದ್ರೆ ಅಲ್ಲಿ ಸಹಜವಾಗಿ ಗೆಲ್ತಾರೆ ಅಂತ. ಮುನಿಯಪ್ಪ ಅವರು ಕೋಲಾರ ನನಗೆ ಬೇಡ, ನಾನು ಸಚಿವನಾಗೇ ಇರ್ತೀನಿ ಅಂತ. ಆದ್ರೆ ಮುನಿಯಪ್ಪ ಅವ್ರು ನಿಂತ್ರೆ ಅಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರು ಕೆಲಸ ಮಾಡಿದ್ರೆ ಕೋಲಾರದಲ್ಲಿ ಗೆದ್ದೇ ಗೆಲ್ಲಬಹುದು ಅನ್ನುವಂತ ಒಂದು ಹೈಕಮಾಂಡ್ ಇಂದ ರಿಕ್ವೆಸ್ಟ್ ಆರ್ಡರ್ ಇಲ್ಲ, ಹೈಕಮಾಂಡ್ ಇಂದ ಸದ್ಯಕ್ಕೆ ಇಂಥದ್ದೊಂದು ಸೂಚನೆ ಬಂದಿದೆ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ಬರಿಗೂ ಕೂಡ ಹಿರಿಯ ಸಚಿವರುಗಳನ್ನ ನೇರವಾಗಿ ಹೇಳುವಂತಹ ಒಂದು ಶಕ್ತಿ ಇನ್ನೂ ಕೂಡ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪದೇ ಪದೇ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಸಭೆಗಳ ಹಿಂದೆ ಇರುವಂತದ್ದು ಏನಂತ ಹೇಳಿದ್ರೆ, ನೀವಷ್ಟೇ ಒಗ್ಗಟ್ಟಾಗಿಲ್ಲ, ನಾವು ಕೂಡ ಒಗ್ಗಟ್ಟಾಗಿದ್ವಿ. ಒಂದು ವೇಳೆ ನಮ್ಮ ಮೇಲೆ ಒತ್ತಡ ಹಾಕಿದ್ದೆ ಆದ್ರೆ ಬೇರೆ ರೀತಿಯಾದಂತ ಒಂದು ತಂತ್ರಗಾರಿಕೆ ನಾವು ಕೂಡ ಮಾಡ್ತೀವಿ ಅಂತ. ಇದ್ರ ಜೊತೆಗೆ ಒಂದು ಕಡೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ ತಮ್ಮ ಬೆಂಬಲಿಗರಿಗೆ ನೀವು ನಿಗಮ ಮಂಡಳಿ ಯಾಕೆ ಕೊಡ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಮೊನ್ನೆ ಬಹಿರಂಗವಾಗಿ ಪರಮೇಶ್ವರ್ ಅವರೇ ಈ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಶಿಫಾರಸ್ ಮಾಡಿದಂಥವ್ರಿಗೆ ನೀವು ಮಣೆ ಹಾಕಿಲ್ಲ ಯಾಕೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರ ಮುಂದೆನೂ ಕೂಡ ದೆಹಲಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅವರು ನಟಿ ಭಾವನಾ ಅವರ ಹೆಸರನ್ನ ಶಿಫಾರಸ್ ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು ಇದಕ್ಕೆ ಈ ಹೆಸರನ್ನ ಅವರು ಕೂಡ ಮನೆನೇ ಕೊಟ್ಟಿಲ್ಲ ಅನ್ನುವಂಥ. ಕಾಂಗ್ರೆಸ್ನಲ್ಲಿ ಎಷ್ಟು ಬಣ? ಒಂದು ಡಿ ಕೆ ನಾವು ಬಣ ರಾಜಕೀಯ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಇದೆ. ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಆ ಪಕ್ಷದಲ್ಲಿ ಸಹಜವಾಗಿ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಹಜವಾಗಿ ಅಲ್ಲೂ ಕೂಡ ಬಣ ರಾಜಕೀಯ ಇತ್ತು. ಆದ್ರೆ ಆ ಬಣ ರಾಜಕೀಯವನ್ನ ಬಡಿದಾಕುವಂತ ಒಂದು ಕೆಲಸ ಬಿಜೆಪಿ ವರಿಷ್ಠರು ಮಾಡ್ತಿದ್ರು. ಈಗ ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಕೊನೆಗಾಗಿ ಚಿಕ್ಕದಾಗಿ ಹೈಕಮಾಂಡ್ ನಿಂದ ಈಗಿರುವಂತಹ ಚಾಲೆಂಜಸ್ ಏನು ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ? ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿರುವಂತ ಒಂದು ತಲೆನೋವು ಏನಂತ ಹೇಳಿದ್ರೆ ಬಣ ರಾಜಕೀಯ. ಈ ಬಣ ರಾಜಕೀಯವನ್ನ ಅವರು ಸೇಫ್ ಆಗಿ ಹೊರಗಡೆ ಬಂದಿದ್ದೆ ಆದ್ರೆ ಒಂದಷ್ಟು ಕ್ಷೇತ್ರಗಳನ್ನ ಹೆಚ್ಚಾಗಿ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ವೇಳೆ ಈ ಬಣ ರಾಜಕೀಯ ಇದೇ ರೀತಿಯಾಗಿ ಮುಂದುವರಿತಾ ಹೋಗಿ ಹಿರಿಯ ಸಚಿವರುಗಳು ಡಿಸಿಎಂ ವಿಚಾರಕ್ಕೆ, ನಿಗಮ ಮಂಡಳಿ ವಿಚಾರಕ್ಕೆ ಪದೇ ಪದೇ ಸಭೆಗಳನ್ನ ಮಾಡ್ತಾ ಬೇರೆ ರೀತಿಯಾದಂತಹ ಒಂದು ಸಂದೇಶ ರವಾನೆ ಮಾಡಿದ್ದಾದ್ರೆ ಸಹಜವಾಗಿ ವಿಪಕ್ಷಗಳಾಗಿರುವಂತಹ ಅದರಲ್ಲೂ ಈಗ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಪ್ಲಸ್ ಆಗುತ್ತೆ. ಹೀಗಾಗಿ ಎಚ್ಚೆತ್ಕೊಂಡು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಹಿರಿಯ ಸಚಿವರನ್ನ ಪರಿಗಣನೆಗೆ ತೆಗೆದುಕೊಂಡು ನಿಗಮ ಮಂಡಳಿ ಅಂತಿಮ ಪಟ್ಟಿಯನ್ನ ಕಾರ್ಯಕರ್ತರಿಗೆ ಮಣೆ ಹಾಕಿದ್ದೆ ಆದ್ರೆ ಸೇಫ್ ಆಗಿ ಒಂದಷ್ಟು ಸ್ಥಾನಗಳನ್ನ ಗೆಲ್ಲಬಹುದು. ಯಾಕಂತ ಹೇಳಿದ್ರೆ ಸರ್ವೆ ರಿಪೋರ್ಟ್ಗಳು ಸಹಜವಾಗಿ ಕಾಂಗ್ರೆಸ್ಗೆ ವಿರುದ್ಧವಾಗಿದ್ದಾವೆ. ನಾನು ಸರ್ವೆ ರಿಪೋರ್ಟ್ಗಳೇ ನಿಜ ಆಗ್ತವೆ ಅಂತ ಹೇಳೋದಿಲ್ಲ, ಆದ್ರೆ ಸದ್ಯದ ಟ್ರೆಂಡ್ ಅನ್ನ ಬದಲಾವಣೆ ಮಾಡಿಕೊಳ್ಳುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡುವಂತಹ ಒಂದು ಎಚ್ಚರಿಕೆಯ ಸಂದೇಶ ಅಂತ ಇದನ್ನ ಹೇಳ್ಬೋದು. ಹೀಗಾಗಿ ಸಹಜವಾಗಿ ಇರುವಂತಹ ಬಣರಾಜಕೀಯ ಒಂದಾಗಿ ಒಗ್ಗಟ್ಟಾಗಿ ಹೋಗಿದ್ದೆ ಆದ್ರೆ ಒಂದಷ್ಟು ಸ್ಥಾನಗಳನ್ನ ಗೆಲ್ಲುವಂತ ಥ್ಯಾಂಕ್ ಯು ಸೊ ಮಚ್ ಮಾರುತಿ. ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. ಒಂದಷ್ಟು ಸವಾಲುಗಳನ್ನ ಮೆಟ್ಟಿಲ್ಬೇಕು ಕಾಂಗ್ರೆಸ್ನವರು, ಅದನ್ನು ಮೀರಿದ್ದೆ ಆದರೆ ಒಂದಷ್ಟು ಸ್ಥಾನಗಳನ್ನ ಪಡ್ಕೋಬಹುದು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.